ಓಂ ಶ್ರೀ ಗಣೇಶ ಶಾರದ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಹಾಮಂತ್ರವನ್ನು ಶ್ರೀ ಶಂಭುಲಿಂಗ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಪಠಣವನ್ನು ಮಾಡಲಾಗ್ತಾಯಿದೆ, ಜಪವನ್ನು ಮಾಡಲಾಗ್ತಾಯಿದೆ. ತಾವೆಲ್ಲರೂ ಸಹ ಪ್ರತಿನಿತ್ಯ ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಹಾಮಂತ್ರವನ್ನು ಪಠಣವನ್ನು ಮಾಡ್ತಾಯಿರಿ. ಇವತ್ತು ವಿಶೇಷವಾಗಿ ಮನಸ್ಸಿನ ಬಗ್ಗೆಯನ್ನು ಹೇಳ್ತಾ ಇದ್ದೀವಿ. ಶರಣರು ತುಂಬ ಸುಂದರವಾಗಿ ಹೇಳಿದ್ದಾರೆ. ಅದು ಹೇಗೆಂದರೆ, ಮನಶುದ್ಧಿಗೊಂಡಿರಲು ಘನಸಿದ್ಧಿ ದೊರೆಯುವುದು, ಮನ ಕೆಡಲು ಘನಕೇಡು ಸಂಭವಿಸುವುದು ದಿಟವು, ಮನ ಕೆಡಿಸಬೇಡೆಂದ ಸರ್ವಜ್ಞ. ತುಂಬ ಸುಂದರವಾಗಿ ಈ ವಚನದಲ್ಲಿ ಹೇಳಿದ್ದಾರೆ ಮನಸ್ಸಿನ ಬಗ್ಗೆ. ಇದಕ್ಕಿಂತ ಮುಂಚೆಯೂ ಸಹ ಹೇಳಿದ್ದೆ, ಹಸು ಏನು ಬಲ್ಲುವುದು ಹಸಿರಿನತ್ತ ಎಳಿಸುವುದು ಸಹಜ, ಮನವೇನು ಬಲ್ಲುವುದು ವಿಷಯದತ್ತ ಎಳಿಸುವುದು ಸಹಜ ಅಂದಾಗಿ. ಹಾಗೆ ಈ ಮನಸ್ಸು ಒಳ್ಳೆಯ ವಿಚಾರಗಳ ಬಗ್ಗೆ, ಒಳ್ಳೆಯ ದೇವರ ಬಗ್ಗೆ, ಒಳ್ಳೆಯ ಧ್ಯಾನದ ಬಗ್ಗೆ, ಒಳ್ಳೆಯ ನಾಮಸ್ಮರಣ ಭಗವಂತನನ್ನು ಮಾಡಿರಿ ಅಂದರೆ ತುಂಬಾ ಕಮ್ಮಿ, ಆ ಕಡೆ ಮನಸ್ಸು ಹೋಗಂಗಿಲ್ಲ. ಈ 24 ತಾಸಿನಲ್ಲಿ 1 ನಿಮಿಷ 2 ನಿಮಿಷ ಮಾಡಿದರೆ ಬಹಳ ಅದು ಎಲ್ಲರಿಂದಲೂ ಸಹ ಸಾಧ್ಯವಿಲ್ಲ. ಕೆಟ್ಟದ ವಿಷಯಗಳ ಕಡೆ, ಜಗಳದ ಕಡೆ ಆದಷ್ಟು ಬೇಗ ಈ ಮನಸ್ಸು ಹರಡ್ಕೊಂಡು ಹೋಗ್ತದೆ. ಅದರ ಸಲುವಾಗಿ ಆದಷ್ಟು ತಮ್ಮ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ರಿ. ಯಾವಾಗ ಮನಸ್ಸು ಚಂಚಲ ಆಗುತ್ತಾ ಇರುತ್ತೋ ಅಂತಹ ಸಮಯದಲ್ಲಿ ಭಗವಂತನ ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಹಾಮಂತ್ರವನ್ನು ಜಪವನ್ನು ಮಾಡಿರಿ. ಯಾರ ಜೊತೆಗಾದರೂ ಸಹ ಜಗಳವನ್ನು ಆಡಿದರೂ ಸಹ ಅಂಥ ಸಮಯದಲ್ಲಿ ತಮ್ಮಷ್ಟಕ್ಕೆ ತಾವು ಶಾಂತವಾಗಿ ಕುಳಿತುಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಜಪವನ್ನು ಮಾಡ್ತಾ ಇರಿ ಮನಸ್ಸಿನಲ್ಲಿ. ತಮ್ಮ ಮನಸ್ಸಿಗೂ ಸಹ ಒಂದು ಕೆಲಸವನ್ನು ಕೊಡ್ರಿ. ಅದು ಏನಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವುದೇ ಒಂದು ಕೆಲಸ. ಇಷ್ಟು ಹೇಳ್ತಾ ಓಂ ನಮಃ ಶಿವಾಯ.